ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ದೇವರು ದೊಡ್ಡವನು, ನಮ್ಮ ದೇವರು ಒಳ್ಳೆಯವ. ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ದೇವರಾದ ಕರ್ತನು ಯಾವ ರೀತಿ ದೊಡ್ಡವನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನಿಗೆ ನೀವು ಕೊಟ್ಟಿರುವಂತ ಸ್ಥಾನಮಾನ ಏನು? ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನನ್ನು ಗೌರವಿಸುವಂತ ವಿಧ ಯಾವ ರೀತಿಯಾಗಿದೆ? ಇವತ್ತು ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಪ್ರತಿ ಒಬ್ಬೊಬ್ಬರನ್ನು, ಆತನ ಬಳಿಗೆ ಬರುವಂತ ಪ್ರತಿ ಒಬ್ಬೊಬ್ಬರನ್ನು, ಆತನ ಸ್ವರವನ್ನು ಕೇಳಲಿಕ್ಕೆ ಬಯಸುವಂತ ಯಾರೇ ಆಗಿರಲಿ, ದೇವರಾದ ಕರ್ತನು ಅವರ ಮಧ್ಯದಲ್ಲಿ ಇದ್ದುಕೊಂಡು, ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ. ಇವತ್ತು ದೇವರಾದ ಕರ್ತನೆ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಜನ ಅಲ್ಲ, ಒಬ್ಬ ಇಬ್ಬರು ಬೇಕು. ಯಾಕಂದ್ರೆ ದೇವರ ಆತ್ಮನ ಸ್ವರ, ದೇವರ ಆತ್ಮನು ತನ್ನ ಆತ್ಮದ ಮೂಲಕವಾಗಿ ನಿಮ್ಮ ಹೃದಯದಲ್ಲಿ ಆತನು ಮಾತನಾಡುವವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವದ ಜನರೇ, ಈ ವಿಶ್ರಾಂತಿಕರವಾದ ಈ ದಿನದಲ್ಲಿ ದೇವರ ಆತ್ಮನ ಸ್ವರವನ್ನು ಇವತ್ತು ನಾನು ನೀವು ಹೇಗೆ ನಾವು ಕೇಳ್ತಾ ಇದ್ದೀವಿ? ಆ ದೊಡ್ಡವನಾಗಿರುವಂತ ಯೇಸು ಕ್ರಿಸ್ತನನ್ನು ಯಾವ ರೀತಿಗೆ ನಾವು ಗೌರವಿಸ್ತಿದ್ದೀವಿ? ನಮ್ಮ ಜೀವಿತದಲ್ಲಿ ಆತನಿಗೆ ಯಾವ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ, ಯಾವ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳ. ನಮ್ಮ ಜೀವಿತದಲ್ಲಿ ದೇವರು ನಮ್ಗೆ ಎಲ್ಲವನ್ನು ಕೊಡಬೇಕು, ಆದರೆ ದೇವರು ನಮ್ಮಿಂದ ಬಯಸುವಂತ ನಮ್ಮ ಹೃದಯವನ್ನು ಕೊಡ್ಲಿಕ್ಕೆ ಆಗುವುದಿಲ್ವಾ? ದೇವರು ಬಯಸುವ ಸ್ವಲ್ಪ ಸಮಯವನ್ನು ದೇವರಾದ ಕರ್ತನಿಗೆ ಕೊಡ್ಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ವಾ? ಇವತ್ತು ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ ನೋಡುವಂತ ವೇಳೆಯಲ್ಲಿ ಯಾರ್ಯಾರ ಸಂಗತಿಗಳನ್ನು ಯಾವ್ಯಾವ ವಿಧವಾದ ರೀತಿಯಲ್ಲಿ ಮಾತನಾಡಲಿಕ್ಕೆ ಇವತ್ತು ಎಷ್ಟು ಜನ ಸಮಯವನ್ನು ಅದನ್ನು ಕಳೀತಿದ್ದಾರೆ ಪ್ರಿಯರೇ. ಆದರೆ ದೇವರ ವಾಕ್ಯಕ್ಕೆ, ಪ್ರಾರ್ಥನೆಯ ಜೀವಿತಕ್ಕೆ ಬರುವಾಗ ಅದಕ್ಕೆ ಸಮಯ ಇಲ್ಲ. ತುಂಬಾ ದುಃಖಕರವಾಗ್ತದೆ. ಯಾರೇ ಕೇಳಿದ್ರು, ಓ ನನಗೆ ಸಮಯ ಇರಲಿಲ್ಲ, ನನಗೆ ಆ ಕೆಲಸ ಇತ್ತು, ನನಗೆ ಈ ಕೆಲಸ ಇತ್ತು. ಇದು ದೇವರ ಆತ್ಮನ ಹೃದಯಕ್ಕೆ ನೋವು ತರುವುದಿಲ್ಲ ಪ್ರಿಯರೇ. ನೀವು ಕೇಳಿಕೊಂಡಿರುವಾಗ ಆತನು ಕೂಡ ನಿಮ್ಮ ಮುಖವನ್ನು ಮರೆ ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ನೋವಾಗುವುದಿಲ್ವಾ? ನಿಮ್ಮ ಕಷ್ಟದಲ್ಲಿ, ನಿಮ್ಮ ನೋವಿನ ಸಮಯದಲ್ಲಿ, ನಿಮ್ಮ ರೋಗದ ಸಮಯದಲ್ಲಿ ನೀವು ಆತನ ಬಳಿಗೆ ಬಂದು ನೀವು ಆತನನ್ನು ಕರೆಯುವಾಗ, ಒಂದು ವೇಳೆ ಆತನು ಕೂಡ ನನಗೆ ಈಗ ಸಮಯ ಇಲ್ಲ ಎಂಬುದಾಗಿ ಹೇಳುವುದಾದರೆ ನಿಮ್ಮ ಜೀವಿತ ಹೇಗಿರ್ಬೋದು? ನಿಮ್ಮ ಜೀವಿತ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯವಾ ಪ್ರಿಯರೇ? ಪ್ರಿಯ ದೇವಜನರೇ, ಯೇಸುವಿನಂತೆ ಸ್ನೇಹಿತರಿಲ್ಲ, ಯಾರಿಲ್ಲ, ಮಾತ್ಯಾರಿಲ್ಲ. ಆತನಂತೆ ನಮ್ಮ ಪ್ರಾರ್ಥನೆ ಕೇಳುವವರ್ಯಾರಿಲ್ಲ, ಮಾತ್ಯಾರಿಲ್ಲ. ಯೇಸುವಿನಂತೆ ಸ್ನೇಹಿತರಿಲ್ಲ, ಯಾರಿಲ್ಲ, ಮಾತ್ಯಾರಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಆತನಲ್ಲಿ ಮೋಸ ಇಲ್ಲ, ವಂಚನೆ ಇಲ್ಲ, ಸುಳ್ಳು ಇಲ್ಲ, ಕಪಟ ಇಲ್ಲ ಪ್ರಿಯರೇ. ಅಂತ ಸ್ನೇಹಿತನು ಇವತ್ತು, ಅಂತ ದೇವರಾದ ಕರ್ತನು ಇವತ್ತು ನಮ್ಮ ಜೀವಿತದಲ್ಲಿ ಆತನು ಸ್ನೇಹಿತನಾಗಿದ್ದಾನೆ. ಆತನಿಗೆ ನಾನು ನೀವು ಸ್ನೇಹಿತರಾಗಿದ್ದೇವಾ? ಇವತ್ತು ಮನುಷ್ಯರ ಸ್ನೇಹದಲ್ಲಿ ಎಷ್ಟು ಮೋಸ, ಕುಯುಕ್ತಿ, ಕುತಂತ್ರ ಕಾರ್ಯಗಳಿದೆ. ನಂಬಿಸಿ ಇವತ್ತು ಕುತ್ತಿಗೆ ಕೊಯ್ಯುವವರು ಎಷ್ಟೋ ಜನ ಇದ್ದಾರೆ. ಸುಳ್ಳಿನ ಪ್ರೀತಿ, ಸುಳ್ಳಿನ ಮೋಸ, ಈ ಕಪಟ, ವಂಚನೆ, ಈ ತರದ ಪ್ರೀತಿಯನ್ನು ಇವತ್ತು ಲೋಕದಲ್ಲಿ ಜನರು ತೋರಿಸುವವರಾಗಿದ್ದಾರೆ. ಇವತ್ತು ಯೇಸುವಿನಲ್ಲಿ ಅಂತ ಕಪಟ, ಮೋಸ, ವಂಚನೆಯ ಪ್ರೀತಿ ಇಲ್ಲ. ಶುದ್ಧವಾದ ಪ್ರೀತಿ, ಶಾಶ್ವತವಾದ ಪ್ರೀತಿಯಿಂದ ಇವತ್ತು ನನ್ನನ್ನು ನಿಮ್ಮನ್ನು ಸೆಳೆದುಕೊಂಡಿದ್ದಾನೆ.
ಇಂಥ ಮಹಿಮೆಯುಳ್ಳ ದೇವರಾದ ಕರ್ತನ ಈ ಸ್ವರವನ್ನು ಕೇಳಲಿಕ್ಕೆ ದೇವರಾದ ಕರ್ತನು ಈ ಕೊಟ್ಟಿರುವಂತಹ ಈ ಸಮಯವನ್ನು ನಾವು ಎಷ್ಟಾಗಿ ಆತನಿಗೆ ನಾವು ಸಮರ್ಪಿಸ್ತಾ ಇದ್ದೀವಿ. ಪ್ರಿಯ ದೇವಜನರೇ, ನಾವು ದಾವೀದನ ವಿಚಾರದಲ್ಲಿ ನಾವು ನೋಡುವಾಗ ದೇವರಾದ ಕರ್ತನ ಹೇಳ್ತಾನೆ, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು. ಇವತ್ತು ದೇವರಾದ ಕರ್ತನು ನನ್ನ ನಿಮ್ಮ ವಿಷಯದಲ್ಲಿ ಇವತ್ತು ಹೇಳಲಿಕ್ಕೆ ಸಾಧ್ಯವ? ನಮ್ಮನ್ನು ಪರೀಕ್ಷಿಸಿಕೊಳ್ಳುವ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಈಗಲೂ ದೇವರಾದ ಕರ್ತನು, ಪ್ರಿಯ ದೇವಜನರೇ, ನಿಮ್ಮ ಪರಿಸ್ಥಿತಿ ಅದು ಯಾವ ತರನೇ ಇರಬಹುದು. ಎಲ್ಲರೂ ನಿಮ್ಮನ್ನು ಕೈ ಬಿಟ್ಟಿರ್ಬೋದು ಪ್ರಿಯರೇ. ನಿಮ್ಮಿಂದ ಯಾರಿಗೂ ಪ್ರಯೋಜನ ಇಲ್ಲದೆ ಇರ್ಬೋದು. ನಾನು ಯಾರಿಗೂ ಬೇಡವಾಗಿದ್ದೇನೆ, ನನ್ನನ್ನು ಯಾರು ಗಮನಿಸ್ತಾ ಇಲ್ಲ, ಯಾರು ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ ಎಂಬುದಾಗಿ ನೀವು ಅಂದುಕೊಳ್ತಿರುವುದಾದರೆ, ಈ ಸುದಿನ, ಈ ಶುಭ ಸಂದೇಶ, ಯೇಸು ನಿಮ್ಮನ್ನು ಪ್ರೀತಿಸುವನಾಗಿದ್ದಾನೆ. ಯಾರು ನಿಮ್ಮನ್ನು ಕೇರ್ ಮಾಡದಿದ್ರು, ನಿಮ್ಮನ್ನು ತಳ್ಳಿ ಬಿಟ್ಟಿದ್ರು, ಯೇಸು ಸ್ವಾಮಿ ತನ್ನ ಹಸ್ತದ ಮೂಲಕ ತನ್ನ ಬಳಿಗೆ ನಿಮ್ಮನ್ನು ಅಪ್ಪಿಕೊಳ್ಳುವನಾಗಿದ್ದಾನೆ. ಪ್ರಿಯ ದೇವಜನರೇ, ದೇವರು ನಮ್ಮ ಯೇಸುವಿನಂತೆ ಆತನ ಸ್ನೇಹಿತನಿಗೆ, ಇವತ್ತು ಎಷ್ಟು ಸ್ನೇಹಿತರು ಹೇಳಿಕೊಂಡು ಮೋಸ ಮಾಡುವಂಥ ಸ್ನೇಹಿತರಿದ್ದಾರೆ. ಇವತ್ತು ಮುಂದಿನಿಂದ ಪ್ರೀತಿ 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 ಮಾತನಾಡಿ ಹಿಂದಿನಿಂದ ಮೋಸ ಮಾಡುವಂಥ ಎಷ್ಟೋ ಜನರಿದ್ದಾರೆ. ಅದಕ್ಕೆ ಮನುಷ್ಯನ ಮೇಲೆ ನಂಬಿಕೆ ಇಡಬೇಡಿ ಪ್ರಿಯರೇ. ದೇವರಾದ ಕರ್ತನು ನಿಮಗೆ ಕೊಟ್ಟಿರುವಂತ ಈ ಒಳ್ಳೆ ಅವಕಾಶವನ್ನು ದೇವರ ಆತ್ಮನಲ್ಲಿದ್ದುಕೊಂಡು ಇದನ್ನು ನೀವು ಉಪಯೋಗಿಸಿ. ಈ ದಿನ ನಿಮ್ಮದು. ದೇವರಾದ ಕರ್ತನು ಈ ದಿನವನ್ನು ನಿಮಗೆ ಕೊಟ್ಟಿದ್ದಾನೆ. ಈ ದಿನವನ್ನು ದೇವರ ಆತ್ಮನೊಂದಿಗೆ ನೀವು ಕಳೆಯುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ವಿಶೇಷವಾದ ಆತ್ಮನ ಕಾರ್ಯ ನಡೆಸಲಿಕ್ಕಿದ್ದಾನೆ. ಆದುದರಿಂದ ಪ್ರಿಯರೇ, ದೇವರಾದ ಕರ್ತನು ಇವತ್ತು ನನ್ನ ಬಳಿಯೂ ನಿಮ್ಮ ಬಳಿಯೂ ಆತನು ಬಂದಿದ್ದಾನೆ. ಇವತ್ತು ಆತನ ಸ್ವರ ಅಂದರೆ ದೇವರ ಆತ್ಮನು ತನ್ನ ವಾಕ್ಯವೆಂಬ ಆತನು ತನ್ನ ವಾಕ್ಯದ ಮೂಲಕ ನನ್ನ ನಿನ್ನ ಜೀವಿತವನ್ನು ರೂಪಿಸುವುದಕ್ಕಾಗಿ ಸೈತಾನನು ಮೋಸ ಮಾಡಿದ ಜೀವಿತದಿಂದ, ಆ ಮೋಸಕರವಾದ ಜೀವಿತದಿಂದ ಹೊರಗೆ ತಂದು ಪರಿಶುದ್ಧತೆಯ ಮಹಿಮೆಯ ಜೀವಿತವನ್ನು ದೇವರಾದ ಕರ್ತನು ಇವತ್ತಿನ ದಿನದಲ್ಲಿ ನನಗೆ ನಿಮಗೆ ಕೊಟ್ಟಿದ್ದಾನೆ. ಈ ಮಹಿಮೆಯ ಜೀವಿತವನ್ನು ನಾವು ಹೇಗೆ ಮಾಡಬೇಕೆಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕ ಈ ಸಮಯದಲ್ಲಿ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುವನಾಗಿದ್ದಾನೆ. ಪ್ರಿಯ ದೇವಜನರೇ, ಆಮೋಸನ ಪ್ರವಾದನೆಯ ಗ್ರಂಥ 9ನೇ ಸಂಧಿ 11ನೇ ವಚನವನ್ನು ನಾವು ಧ್ಯಾನ ಮಾಡುವ. ಇಸ್ರಾಯೇಲಿನ ಮುಂದಣ ಸೌಭಾಗ್ಯ. ಆ ದಿನದಲ್ಲಿ ನಾನು ದಾವೀದನ ಬಿದ್ದು ಹೋಗಿರುವ ಗುಡಿಸಲನ್ನು ಎತ್ತಿ ಅದರ ಕಂಡಿಗಳನ್ನು ಮುಚ್ಚುವೆನು. ಹಾಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆ ದಿನದಲ್ಲಿ ನಾನು ದಾವೀದನ ಬಿದ್ದು ಹೋಗಿರುವ ಗುಡಿಸಲನ್ನು ಎತ್ತಿ ಅದರ ಕಂಡಿಗಳನ್ನು ಮುಚ್ಚುವೆನು. ಹಾಲೆಲೂಯಾ. ಇವತ್ತು ಆ ದಿನದಲ್ಲಿ ಅಂದರೆ ಏನು ಪ್ರಿಯರೇ? ಇವತ್ತಿನ ದಿನದಲ್ಲಿ ದೇವರಾದ ಕರ್ತನು ಮುಂದಿನ ದಿನದಲ್ಲಿ ನನ್ನ ನಿನ್ನ ಜೀವಿತದಲ್ಲಿ ಆತನು ಮಾಡಲಿಕ್ಕಿರುವಂತ ಮಹಿಮೆಯುಳ್ಳ ಕಾರ್ಯಗಳನ್ನು ಆತನಲ್ಲಿ ನಮಗೆ ತಿಳಿಯಪಡಿಸ್ತಿದ್ದಾನೆ. ಆ ದಿನದಲ್ಲಿ ಇವತ್ತು ನನ್ನ ನಿಮ್ಮ ಕಣ್ಣಿಗೆ ಕಾಣದೆ ಇರುವಂತೆ ಇರಬಹುದು ದೇವರ ಆಶೀರ್ವಾದ, ದೇವರ ಆತ್ಮನ ನಡೆಸುವಿಕೆ ಆ ದಿನದಲ್ಲಿ. ಅಂದ್ರೆ ಆಲ್ರೆಡಿ ದೇವರಾದ ಕರ್ತನು ನನ್ನ ನಿನ್ನ ಜೀವಿತವನ್ನು ರೂಪಿಸುವುದಕ್ಕೋಸ್ಕರವಾಗಿ ವೈರಿಯಾದ ಸೈತಾನನು ನಿಮ್ಮ ಜೀವಿತವನ್ನು ಎಲ್ಲಿ ನಾಶ ಮಾಡಬೇಕು, ನಿಮ್ಮ ಕೆಲಸ ಕಾರ್ಯಗಳನ್ನು ಎಲ್ಲಿ ಹಾಳು ಮಾಡಬೇಕು, ನಿಮ್ಮ ಸಕ್ಸಸ್ ಅನ್ನು ಎಲ್ಲಿ ಹಾಳು ಮಾಡಬೇಕು, ನೀವು ದೇವರ ಆತ್ಮನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಎಲ್ಲಿ ಕೆಡವಿ ಹಾಕಬೇಕು, ಅನೇಕ ರೀತಿಯ ಆಲೋಚನೆಯಲ್ಲಿ ಸೈತಾನನು ನಿಮ್ಮನ್ನು ಮಂಕುತನ ಮಾಡಿ ಲೋಕದ ಮೋಸದ ಕಾರ್ಯಗಳಿಗೆ ನಿಮ್ಮನ್ನು ಒಳಗಾಗಿ ದೇವರ ಕಾರ್ಯವನ್ನು ನೋಡದ ರೀತಿಯಲ್ಲಿ ಅನೇಕ ಕಾರ್ಯಗಳನ್ನು ಮಾಡುವಂತ ವೇಳೆಯಲ್ಲಿ ಇಲ್ಲಿ ದೇವರಾದ ಕರ್ತನು ನಿಮ್ಮ ಜೀವಿತ ಎಲ್ಲಿ ಮೋಸ ಹೋಗ್ತಿದ್ದೀರ, ನಿಮ್ಮ ಜೀವಿತದಲ್ಲಿ
ಎಲ್ಲಿ ನೀವು ದುಃಖದಲ್ಲಿದ್ದೀರಾ, ಎಲ್ಲಿ ಕಷ್ಟದಲ್ಲಿದ್ದೀರಾ, ಎಲ್ಲಿ ನೀವು ನೋವಲ್ಲಿದ್ದೀರಾ, ಎಲ್ಲಿ ನೀವು ಯಾವ ರೋಗದಲ್ಲಿ ನೀವಿದ್ದೀರಾ, ಅದು ದೇವರಾದ ಕರ್ತನಿಗೆ ಗೊತ್ತಿದೆ. ಒಂದು ವೇಳೆ ನೀವು ಪ್ರಶ್ನೆ ಮಾಡ್ಬೋದು, ಇದು ಯಾವಾಗ, ಯಾಕೆ ನನ್ನ ದೇವರು ನನ್ನನ್ನು ಕೈ ಬಿಟ್ಟಿದ್ದಾನ, ಯಾಕೆ ನಾನು ಇಷ್ಟು ನನ್ನ ಪ್ರಾರ್ಥನೆಯನ್ನು ದೇವರಾದ ಕರ್ತನು ಕೇಳ್ತಿಲ್ಲ ಎಂಬುದಾಗಿ. ಪ್ರಿಯ ದೇವ ಜನರೇ, ಇವತ್ತು ಸೋಪ್ ಆಗಲಿ, ಯಾವುದೇ ಥಿಂಗ್ಸ್ ಆಗಲಿ, ಯಾವುದೇ ಒಂದೊಂದು ಬ್ರ್ಯಾಂಡೆಡ್ ಯಾವುದು ಇದೆಯಾ ಅದೇ ರೀತಿ ಡೂಪ್ಲಿಕೇಟ್ ಕೂಡ ಇದೆ ಸೇಮ್ ಅದರಲ್ಲಿ. ಆದರೆ ನೋಡುವಾಗ ಬ್ರ್ಯಾಂಡೆಡ್ ಆಗಿ ಇರ್ಬೋದು, ಅದು ರೇಟ್ ಅದರಲ್ಲಿ ಬ್ರ್ಯಾಂಡೆಡ್ ಕ್ರಯವೇ ಬೇರೆ ಇರ್ತದೆ. ಬ್ರ್ಯಾಂಡೆಡ್ ಥರನೇ ಇರುವಂಥದ್ದು ಲೋಕಲ್ ಕೂಡ ಇರ್ತದೆ, ಡೂಪ್ಲಿಕೇಟ್ ಕೂಡ ಇರ್ತದೆ, ಅದಕ್ಕೆ ರೇಟ್ ಕಡಿಮೆ ಇರ್ತದೆ. ಬ್ರ್ಯಾಂಡೆಡೇ, ಡೂಪ್ಲಿಕೇಟ್. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ನನ್ನ ನಿಮ್ಮ ಜೀವಿತದಲ್ಲಿ ನಿನ್ನ ಕರ್ತನು ಬ್ರ್ಯಾಂಡೆಡ್ ಆಗಿದ್ದಾನೆ. ಸೈತಾನನು ಕೂಡ ಯೇಸುವಿನಿಂದ ಪ್ರಕಾಶ ರೂಪನಾಗಿ ಬರ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತನು ಡೂಪ್ಲಿಕೇಟ್, ಆತನು ನಿಜ ದೇವರಲ್ಲ. ನಿಜ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದೆ. ಆತನು ಬ್ರ್ಯಾಂಡೆಡ್ ಆಗಿದ್ದಾನೆ. ನನ್ನ ನಿಮ್ಮ ಜೀವಿತದಲ್ಲಿ ಆತನು ಬ್ರ್ಯಾಂಡೆಡ್ ಆಗಿದ್ದಾನೆ. ಬ್ರ್ಯಾಂಡೆಡ್ ಆಗಿ ಇರ್ಲಿಕ್ಕೆ ನನ್ನ ನಿಮ್ಮನ್ನು ಬಿಟ್ಟು ಕೊಡಬೇಕು. ಯಾಕಂದ್ರೆ ಇಲ್ಲಿ ಮೋಸಕರವಾದ ಈ ಡೂಪ್ಲಿಕೇಟ್ ದೇವರಾದ ಕರ್ತನಿಗೆ, ಈ ಬ್ರ್ಯಾಂಡೆಡ್ ಆಗಿರುವ ಆತನಿಗೆ ಗೊತ್ತಿರ್ತದೆ. ನನ್ನ ನಿಮ್ಮ ಜೀವಿತವನ್ನು ಎಲ್ಲಿ ಸ್ಥಾಪಿಸಬೇಕು, ಯಾವ ರೀತಿಗೆ ನಡೆಸಲ್ಪಡಬೇಕೆಂಬುದಾಗಿ ದೇವರಾದ ಕರ್ತನಿಗೆ ಗೊತ್ತಿರ್ತದೆ. ಇವತ್ತು ಜನ ಎಷ್ಟೊಂದು ಮೋಸಕರವಾದ ರೀತಿಯಲ್ಲಿ ಬಿದ್ದು ಹೋಗಿದ್ದಾರೆ ಪ್ರಿಯರೇ. ಇವತ್ತು ನಿಮ್ಮ ಜೀವಿತ ಎಲ್ಲಿ ಬಿದ್ದು ಹೋಗಿದೆ ಅದನ್ನು ನೀವು ನೋಡಿ. ನಿಮ್ಮ ಜೀವಿತ ಎಲ್ಲಿ ಜಾಡ್ತಾ ಇದೆ. ಸೈತಾನ, ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಇಟ್ಟಂತ ಆಶೀರ್ವಾದನು ಸೈತಾನನು ಯಾವ ರೀತಿ ನಿಮ್ಮನ್ನು ಮೋಸದ ರೀತಿಯಲ್ಲಿ ಕದ್ದುಕೊಳ್ತಿದ್ದಾನೆ. ಡೂಪ್ಲಿಕೇಟ್ ಆದದ್ದನ್ನು ಬ್ರ್ಯಾಂಡೆಡ್ ಎಂಬುದಾಗಿ ತೋರಿಸಿಕೊಡ್ತಿದ್ದಾನೆ. ಅದನ್ನು ನೀವು ಎಚ್ಚರವಾಗಿ ತಿಳ್ಕೊಳ್ಳಿ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಬ್ರ್ಯಾಂಡೆಡ್ ದೇವರ ವಾಕ್ಯ. ಈ ವಾಕ್ಯ ಬಿಟ್ಟು ನಿಮ್ಮ ಜೀವಿತದಲ್ಲಿ ಯಾವುದು ಬ್ರ್ಯಾಂಡೆಡ್ ಇಲ್ಲ. ಈ ಬ್ರ್ಯಾಂಡೆಡ್ ಆಗಿರುವ ಆತನಿಗೆ ನಿಮ್ಮ ಜೀವಿತವನ್ನು ಹೇಗೆ ರೂಪಿಸಬೇಕೆಂಬುದಾಗಿ ಆತನಿಗೆ ಗೊತ್ತಿದೆ. ನಿಮ್ಮ ಜೀವಿತ ಎಲ್ಲಿ ಬಿದ್ದು ಹೋಗಿದೆ ಎಂಬುದಾಗಿ ಆತನಿಗೆ ಗೊತ್ತಿದೆ. ಎಲ್ಲಿ ನೀವು ಮೋಸ ಹೋಗಿದ್ದೀರಿ ಎಂಬುದಾಗಿ ಆತನಿಗೆ ಗೊತ್ತಿದೆ ಪ್ರಿಯರೇ. ಇವತ್ತು ದೇವರ ಸ್ವರವನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವರವನ್ನು ಇವತ್ತು ನೀವು ಕೇಳಲಿಕ್ಕೆ ರೆಡಿ ಇದ್ದೀರಾ? ಆ ದಿನದಲ್ಲಿ ದಾವೀದನ, ಆ ದಿನದಲ್ಲಿ ಇಲ್ಲಿ ನಾನು ಅಂದರೆ ನಮ್ಮ ಕರ್ತನಾಗಿದ್ದಾನೆ ಪ್ರಿಯರೇ. ಆ ದಿನದಲ್ಲಿ, ಮುಂದಿನ ದಿನದಲ್ಲಿ ಆತನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿರುವ ಒಂದು ಮಹತ್ವದ ಕಾರ್ಯಗಳ ವಿಷಯದಲ್ಲಿ ದೇವರಾದ ಕರ್ತನು ತಿಳಿಯಪಡಿಸ್ತಿದ್ದಾನೆ. ನಿಮ್ಮ ಕಣ್ಣಿಗೆ ಆ ದಿನ ಕಾಣದೇ ಇರ್ಬೋದು. ಆ ದಿನ ಯಾವಾಗ ನಿಮ್ಮ ಜೀವಿತದಲ್ಲಿ ಬರ್ತದೆ ಎಂಬುದಾಗಿ ನೀವು ಪ್ರಶ್ನೆ ಮಾಡ್ತಿರ್ಬೋದು. ಅದು ಇವತ್ತು ಕೂಡ ಆಗ್ಬೋದು, ಒಂದು ಕ್ಷಣ ಕೂಡ ಆಗಿರ್ಬೋದು. ಅದು ಯಾವಾಗ ಎಂಬುದಾಗಿ ನಮ್ಮ ಕರ್ತನಿಗೆ ಗೊತ್ತಿರ್ತದೆ. ಆ ದಿನ ನಿಮ್ಮ ಜೀವಿತದಲ್ಲಿ ಬರಬೇಕಾದರೆ, ಯಾಕಂದ್ರೆ ಇಲ್ಲಿ ದೇವರ ವಾಕ್ಯ, ಆ ದಿನದಲ್ಲಿ ನಾನು ದಾವೀದನ ಬಿದ್ದು ಹೋಗಿರುವ ಗುಡಿಸಲನ್ನು ಎತ್ತಿ. ಹಲ್ಲೆಲೂಯಾ. ಇವತ್ತು ಗುಡಿಸಲೆಂದರೆ ನಿಮ್ಮ ಜೀವಿತವಾಗಿದೆ ಪ್ರಿಯರೇ. ಎಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಬಿದ್ದು ಹೋಗಿದ್ದೀರಿ, ಎಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಮೋಸಕ್ಕೆ ಒಳಗಾಗಿ ಹೋಗಿದ್ದೀರಿ, ಎಲ್ಲಿ ಜನರನ್ನು ನೀವು ನಂಬಿ ನೀವು ಮೋಸ ಹೋಗ್ತಿದ್ದೀರಿ, ಇವತ್ತು ದೇವರ ನಡೆಸುವಿಕೆಗೆ ಎಲ್ಲಿ ನೀವು ಮೋಸ ಹೋಗ್ತಿದ್ದೀರಿ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತವನ್ನು ಕ್ರಮಪಡಿಸಬೇಕೆಂಬುದಾಗಿಯೇ, ನಿಮ್ಮ ಜೀವಿತವನ್ನು ರೂಪಿಸಬೇಕೆಂಬುದಾಗಿಯೇ ಇಲ್ಲಿ ದೇವರಾದ ಕರ್ತನು ದಾವೀದನ ವಿಷಯದಲ್ಲಿ, ಅಂದರೆ ಇವತ್ತು ನೀನು ಯೇಸು ಕ್ರಿಸ್ತನ ಮೂಲಕವಾಗಿ ದಾವೀದನ ವಂಶಸ್ಥರಾಗಿದ್ದೇವೆ. ದಾವೀದನ ಕುಲದಲ್ಲಿ ನಾವಿದ್ದೇವೆ. ದಾವೀದನ ಆಶೀರ್ವಾದಕ್ಕೆ ನೀವು ಪಾತ್ರರಾಗಿದ್ದೇವೆ. ಇಲ್ಲಿ ಎಷ್ಟೋ ಜನರು ಇವತ್ತು ದಾವೀದನಿಗೆ ಇರುವಂತ ಆಶೀರ್ವಾದ ಇವತ್ತು ಎಷ್ಟು ಜನ ಕಳ್ಕೊಂಡಿದ್ದೀರಿ.
ಎಷ್ಟು ಜನ ಕಳ್ಕೊಂಡಿದ್ದೀರಿ. ಇವತ್ತು ಲೋಕದ ಮೇಲೆ ನಂಬಿಕೆಯನ್ನಿಟ್ಟು ಎಷ್ಟು ಜನ ನೀವು ಮೋಸ ಹೋಗಿದ್ದೀರಿ. ದಾವಿದನ ಜೀವಿತವನ್ನು ಎತ್ತಿ ನಿಲ್ಲಿಸಿದಂತ ಜೀವ ಸ್ವರೂಪನಾದ ದೇವರ ಬಳಿಗೆ ಈ ದಿನದಲ್ಲಿ ನೀವು ಬರುವುದಾದರೆ ಪ್ರಿಯರೇ, ನಿಮ್ಮ ಜೀವಿತವೆಂಬ ಗುಡಿಸಲಂದ್ರೆ ಮನೆ ಆಗಿದೆ. ಗುಡಿಸಲಂದ್ರೆ ಮನೆ. ನಿಮ್ಮ ಜೀವಿತ ಒಂದು ಮನೆ, ಒಂದು ಸೈಡ್ ಒಂದು ಗೋಡೆ ಬಿದ್ದು ಹೋದರೆ ಹೇಗಾದೀತು? ಅದು ಮನೆ ಆಗಿರ್ತದ? ಅದನ್ನು ಕಟ್ಟಲಿಕ್ಕೆ ಒಂದು ವೇಳೆ ಗಾಳಿ ಮಳೆ ಬಂತು, ಒಂದು ವೇಳೆ ಒಂದು ಸೈಡ್ ಕುಸಿದೋಯ್ತು, ಅದನ್ನು ಕಟ್ಟಲಿಕ್ಕೆ ಅದು ಬಿದ್ದು ಹೋದ ನಂತರ ವೇಳೆಯಲ್ಲಿ ಎಷ್ಟು ಪ್ರಾಬ್ಲಮ್ಸ್ಗಳು ಬರ್ತದೆ. ಆದರೆ ಇಲ್ಲ, ನಿಮ್ಮ ಜೀವಿತವೆಂಬ ಮನೆಯ ಒಂದೊಂದು ಭಾಗಗಳು, ನಿಮ್ಮ ದೇಹದ ಒಂದೊಂದು ಭಾಗಗಳು, ನಿಮ್ಮ ಅಂಗಗಳು, ಮುಖ್ಯವಾಗಿ ಪ್ರಿಯರೇ, ಇವತ್ತು ಯವನಸ್ಥೆಯರು ಇವರು ಅವರ ಜೀವಿತವೆಂಬ ಗುಡಿಸಲು, ಜೀವಿತವೆಂಬ ಗುಡಾರ. ಇವತ್ತು ಸೈತಾನನು ಲೋಕದ ಆಶೆ ಭೋಗಗಳನ್ನು ತೋರಿಸಿಕೊಟ್ಟು ಎಷ್ಟು ಯವನಸ್ಥರು ನಾಶನದ ಹಾದಿಯಲ್ಲಿ ಹೋಗ್ತಿದ್ದಾರೆ. ಪ್ರಿಯರೇ, ಅಂಥವರಿಗೋಸ್ಕರವಾಗಿ ಇಲ್ಲಿ ದೇವರಾದ ಕರ್ತನು ಹೇಳ್ತಿದ್ದೇನೆ, ನೀನು ದಾವೀದನ ಕುಲದಲ್ಲಿ ಹುಟ್ಟಿದವನು, ದಾವೀದನ ಆಶೀರ್ವಾದಕ್ಕೆ ನೀವು ಪಾತ್ರರು. ನಿಮ್ಮ ಜೀವಿತ ಎಲ್ಲಿ ಬಿದ್ದು ಹೋಗಿದ? ಒಂದು ವೇಳೆ ಎಷ್ಟು ನಾನು ಟ್ರೈ ಮಾಡಿದ್ರು ನನಗೆ ಕೆಲಸ ಸಿಗ್ತಾ ಇಲ್ಲ, ನನಗೆ ಏಜ್ ಆಗಿದೆ, ಇನ್ನು ನನಗೆ ಯಾರು ಕೆಲಸ ಕೊಡ್ತಾರೆ, ನನ್ನ ಕುಟುಂಬ ಸಾಗಬೇಕು, ನನ್ನಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ಸಾಲದಲ್ಲಿದ್ದೇನೆ, ಆ ಸಾಲವನ್ನು ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ. ಇದು ನಿಮ್ಮ ಜೀವಿತದ ಒಂದೊಂದು ಗೋಡೆ ಆಗಿದೆ ಪ್ರಿಯರೇ. ಇದು ನಿಮ್ಮ ಜೀವಿತದ ಒಂದೊಂದು ಗೋಡೆ ಆಗಿದೆ. ಆ ಗೋಡೆ ಎಲ್ಲೆಲ್ಲಿ ಯಾವ ಸಮಯದಲ್ಲಿ ಕುಸಿದು ಬೀಳ್ತಾ ಇದೆ ಅದನ್ನು ನೋಡಿ, ಅದಕ್ಕೆ ಕಾರಣವನ್ನು ನೀನು ಹುಡುಕಿ, ಅದರ ಮೂಲವನ್ನು ನೀವು ಹುಡುಕಿ. ಇವತ್ತಿನ ದಿನದಲ್ಲಿ ನಿಮ್ಮ ಜೀವಿತವೆಂಬ ಗುಡಾರವನ್ನು ದೇವರಾದ ಕರ್ತನು ಎತ್ತಿ ನಿಲ್ಲಿಸುವುದಕ್ಕೋಸ್ಕರವಾಗಿ, ನಿಮ್ಮ ಜೀವಿತದಲ್ಲಿ ರೂಪಿಸಿ ತನ್ನ ಮಹಿಮೆಯಲ್ಲಿ ನಡೆಸುವುದಕ್ಕೋಸ್ಕರವಾಗಿ ಪರಲೋಕದ ತಂದೆಯಾದ ದೇವರು ವಾಕ್ಯವೆಂಬಾತನು ತನ್ನ ಧರ್ಮದ ಬಲಗೈಯನ್ನು ಚಾಚಿ ನಿಮಗೋಸ್ಕರ ಕಾರ್ಯ ಮಾಡಲಿಕ್ಕೆ ಹೊರಟಿದ್ದಾನೆ. ಇವತ್ತು ನೀವು ಎಷ್ಟು ಒಪ್ಪಿಸಿಕೊಡ್ತಾ ಇದ್ದೀರಿ ದೇವರಾದ ಕರ್ತನಿಗೆ? ಇವತ್ತು ನಿಮ್ಮ ಜೀವಿತ ಬಿದ್ದಂಥ ಸ್ಥಿತಿಯಲ್ಲಿ ಇರಬೇಕಾ? ಅದು ಕಟ್ಟಿ ಎತ್ತಿ ನಿಲ್ಲಿಸುವಂಥ ಸ್ಥಿತಿಯಲ್ಲಿ ಇರಬೇಕಾ? ನಿಮ್ಮ ಜೀವಿತದಲ್ಲಿ ನಾನು ಹೇಳುವುದು ಒಂದೇ, ಪ್ರತಿ ಒಂದು ಮೆಸೇಜಲ್ಲಿ ನಾನು ಹೇಳುವುದು ಒಂದೇ, ಫಸ್ಟ್ ಪ್ರಯಾರಿಟಿ ದೇವರಾದ ಕರ್ತನಿಗೆ ಕೊಡಿ. ನಿಮ್ಮ ಜೀವಿತದಲ್ಲಿ ಮೊದಲ ಸ್ಥಾನವನ್ನು ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನೀವು ಕೊಡುವುದಾದರೆ, ಎಲ್ಲಿ ನಿಮ್ಮ ಜೀವಿತ ಯಾವ ಸ್ಥಿತಿಗತಿಯಲ್ಲಿ ನೀವು ಬಿದ್ದು ಹೋಗಿದ್ದೀರಾ, ಯಾವುದು ನಿಮ್ಮಿಂದ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ತಿಳ್ಕೊಂಡಿದ್ದೀರಾ, ಆ ಸ್ಥಳದಿಂದಲೇ ನೀವು ಎದ್ದು ನಿಲ್ಲುವಂತೆ ನಿಮ್ಮ ಬಿದ್ದೋದ ಜೀವಿತವನ್ನು ದೇವರಾದ ವಾಕ್ಯವೆಂಬಾತನು ತನ್ನ ಮಾತಿನಂತೆ ನಿಮ್ಮ ಜೀವಿತವನ್ನು ರೂಪಿಸಿ ನಡೆಸುವನಾಗಿದ್ದ. ಹಲ್ಲೆಲೂಯಾ. ಆ ದಿನದಲ್ಲಿ ನಾನು ದಾವೀದನ ಬಿದ್ದು ಹೋಗಿರೋ ಗುಡಿಸಲನ್ನು ಎತ್ತಿ ಅದರ ಕಂಡಿಗಳನ್ನು ಮುಚ್ಚುವೆನು. ಪ್ರೈಸ್ ದಿ ಲಾರ್ಡ್. ಅದರ ಕಂಡಿಗಳನ್ನು ಮುಚ್ಚುವೆನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಾಬ್ಲಮ್ಸ್ಗಳು ಅದು ಮುಚ್ಚಲ್ಪಡ್ತದೆ. ಪ್ರೈಸ್ ದಿ ಲಾರ್ಡ್. ಅದರ ಕಂಡಿಗಳನ್ನು ಮುಚ್ಚುವೆನು. ಯಾವಾಗ? ಅದು ತಿರುಗಿ ನಿಮ್ಮ ಜೀವಿತದಲ್ಲಿ ಎಂಟ್ರಿ ಆಗದಾಗೆ, ನಿಮ್ಮ ಲೈಫಿಗೆ ಅದು ಬರದ ರೀತಿಯಲ್ಲಿ ದೇವರಾದ ಕರ್ತನು ಅದನ್ನು ಮುಚ್ಚಿ ಹಾಕ್ತಾನೆ. ದೇವರ ವಾಕ್ಯ ಹೇಳ್ತದೆ, ದೇವರು ಮುಚ್ಚಿದಂಥ ಬಾಗಿಲನ್ನು ಯಾರು ತೆರೆಯಲಾರರು, ದೇವರಾದ ಕರ್ತನು ತೆರೆದಂಥ ಬಾಗಿಲನ್ನು ಯಾರು ಮುಚ್ಚಲಾರರು ಎಂಬುದು. ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ನಿಮ್ಮ ಜೀವಿತ ಎಂಬ ಗುಡಾರದ ಬಾಗಿಲನ್ನು ಆತನು ತೆರೆಯೋದಕ್ಕೋಸ್ಕರವಾಗಿ ಸೈತಾನನು ನಿಮ್ಮ ಜೀವಿತದಲ್ಲಿ ಮುಚ್ಚಿದಂಥ ಬಾಗಿಲನ್ನು ಮುರಿದಾಕಿ ಮುಂದೆ ಬರುವಂತ ಎಲ್ಲ ಶೋಧನೆಯಿಂದ ಜಯವನ್ನು ಕೊಡುವುದಕ್ಕಾಗಿ ಸೈತಾನನ ಅಗ್ನಿ ಬಾಣಗಳು ನಿಮ್ಮನ್ನು ತಟ್ಟು ಮುಟ್ಟದಂತೆ ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿದೆ. ಯಾಕಂದರೆ
ಆ ಕಂಡಿಗಳು, ಆ ಪ್ರಾಬ್ಲಮ್ಸಿನ ಕಂಡಿಗಳು ನಿಮ್ಮ ಜೀವಿತದ ಲೈಫಿನ ಹೊರಗೆ ಅದು ಏನಾಗಬೇಕು, ಮುಚ್ಚಲ್ಪಡಬೇಕು. ನಿಮ್ಮ ಲೈಫಿನ ಒಳಗೆ ಅದು ಎಂಟ್ರಿ ಆಗಬಾರ್ದು. ಯಾಕಂದ್ರೆ ಪ್ರಿಯರೇ, ದೇವರಾದ ಕರ್ತನು ಈಗಲೂ ನಿಮಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ನಿಮ್ಗೆ ಎಷ್ಟೇ ಕೆಲಸ ಕಾರ್ಯಗಳಿರಲಿ, ನಿಮ್ಗೆ ಎಂತ ದೊಡ್ಡ ಪ್ರಾಬ್ಲಮ್ಸೇ ಇರಲಿ, ಈ ದೇವರ ವಾಕ್ಯಕ್ಕೆ ಸ್ವಲ್ಪ ಸಮಯ ಕೊಡಿ ಪ್ರಿಯರೇ. ಮೊದಲ ನಿಮ್ಮ ಜೀವಿತದ ಪ್ರಾರಂಭದ ದಿನದಲ್ಲಿ ದೇವರ ಹಸ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ವಾಕ್ಯವನ್ನು, ಇಂಥ ಸುಂದರವಾದ ದೇವರ ಆತ್ಮನು ತನ್ನ ಬಾಯಿಂದ ನುಡಿದಂತ ಮಾತು ಇವತ್ತು ನಿಮ್ಮ ಹೃದಯಗಳನ್ನು ತಟ್ಟುವಂತ, ನಿಮ್ಮ ಹೃದಯದ ಬಳಿಗೆ ತಟ್ಟುತ್ತಾ ಬರ್ತಾ ಇದೆ. ಈ ವಾಕ್ಯಕ್ಕೆ ನಿಮ್ಮ ಹೃದಯಗಳನ್ನು ಓಪನ್ ಮಾಡಿ. ಯಾವ ಪ್ರಾಬ್ಲಮ್ಸ್ಗಳು ನಿಮ್ಮ ಒಳಗೆ ಬರಬಾರ್ದು, ನಿಮ್ಮ ಲೈಫಿನ ಜೀವಿತದಕ್ಕೆ ಎಂಟ್ರಿ ಆಗಬಾರ್ದು, ನಿಮ್ಮ ಒಳಗೆ ಎಂಟ್ರಿ ಆಗಬಾರ್ದು. ಅದು ಹೊರಗಿಂದ ಹೊರಗೆ ಇರಬೇಕು. ನಿಮ್ಮ ಜೀವಿತಕ್ಕೆ ಅದು ಎಂಟ್ರಿ ಆಗಬಾರ್ದು. ದಾವೀದನನ್ನು ವೈರಿಗಳು ನಾಶ ಮಾಡಬೇಕೆಂಬುದಾಗಿ ಅನೇಕ ರೀತಿಯಲ್ಲಿ ಹೊಂಚ ಹಾಕಿದಾಗಿಯೂ ದೇವರಾದ ಕರ್ತನು ದಾವೀದನೊಂದಿಗೆ ಇದ್ದುಕೊಂಡು ಎಲ್ಲ ಯುದ್ಧದಲ್ಲಿ ಜಯವನ್ನು ಕೊಟ್ಟು ನಡೆಸಿದಂತ ಇದೇ ದೇವರ ವಾಕ್ಯ. ಈ ವಾಕ್ಯವೆಂಬಾತನೇ ದಾವೀದನೊಂದಿಗಿದ್ದಾತನು. ಇವತ್ತು ನನ್ನೊಂದಿಗೆ ನಿಮ್ಮೊಂದಿಗೆ ಇರುವ ಆತನು ಕೂಡ ಅದೇ ವಾಕ್ಯವೆಂಬಾತನು. ಅದೇ ದಾವೀದನಿಗೆ ವಾಗ್ದಾನ ಮಾಡಿದ ಅದೇ ದೇವರು ಇವತ್ತು ನಿಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡ್ತಿದ್ದಾನೆ. ದಾವೀದನು ತನ್ನ ಹೃದಯವನ್ನು, ತನ್ನ ಜೀವಿತವನ್ನು ದೇವರಾದ ಕರ್ತನಿಗೆ ಒಪ್ಪಿಸಿಕೊಟ್ಟ. 2 ಕೊರಿಂಥ 1:20 ಕೂಡ ಹೇಳುದು, ಅಬ್ರಹಾಮನ, ಹಲ್ಲೆಲೂಯಾ, ಅಬ್ರಹಾಮನು ಕೂಡ, ದಾವೀದನು ಕೂಡ ಅಬ್ರಹಾಮನ ವಂಶದವನೇ. ಇವತ್ತು ನಾನು ನೀವು ಕೂಡ ಅಬ್ರಹಾಮನ ವಂಶಸ್ಥರೇ ಪ್ರಿಯರೇ. ಇವತ್ತು ನಿಮ್ಮ ಜೀವಿತದಲ್ಲಿ ನಿಮ್ಮಿಂದ ಫೇಸ್ ಮಾಡ್ಲಿಕ್ಕಾಗದಂತ ಯಾವುದೇ ಕಾರ್ಯಗಳಿರ್ಬೋದು. ಓ, ದೇವರು ನನ್ನನ್ನು ಕೈ ಬಿಟ್ಟು ಬಿಟ್ಟಿದೆ, ಎಲ್ಲರೂ ನನ್ನನ್ನು ಕೈ ಬಿಟ್ಟು ಬಿಟ್ಟಿದ್ದಾರೆ, ದೇವರು ಕೂಡ ನನ್ನನ್ನು ಕೈ ಬಿಟ್ಟು ಬಿಟ್ಟಿದ್ದಾರೆ ಎಂಬುದಾಗಿ ಹೇಳುವವರು ಅನೇಕ ಇದ್ದಾರೆ. ದೇವರು ಇರ್ತಿದ್ರೆ ಈ ಕಾರ್ಯ ಎಲ್ಲ ನನ್ನ ಜೀವಿತದಲ್ಲಿ, ಈ ಕಷ್ಟಗಳೆಲ್ಲ ನನ್ನ ಜೀವಿತದಲ್ಲಿ ಬರ್ತಿತ್ತ ಎಂಬುದಾಗಿ ಹೇಳುವವರು ಕೂಡ ಎಷ್ಟೋ ಜನ ಇದ್ದಾರೆ. ಇದನ್ನು ನಾನು ಕೂಡ ಕೇಳಿದ್ದೀನಿ. ದೇವರು ಆಲ್ರೆಡಿ ಇದ್ದಾನ್ರಿ, ನಿಮ್ಮ ಬಳಿಯಲ್ಲೇ ಇದ್ದಾನೆ. ನೀವು ದೇವರಾದ ಕರ್ತನಿಗೆ ಕೊಡುವಂಥ ಸಮಯ ಲೋಕಕ್ಕೆ, ಲೋಕದ ಸಂಗತಿಗಳಿಗೆ ಕೊಡ್ತಿದ್ದೀರಿ. ದೇವರಿಗೆ ಕೊಡುವಂಥ ಸಮಯವನ್ನು 10th ಭಾಗ, ಹಲ್ಲೆಲೂಯಾ, ನೀವು ಕದ್ದುಕೊಳ್ತಿದ್ದೀರಾ. 10th ಭಾಗ ಮೊದಲನೇದಾಗಿ ನೀವು ಕೊಡುವಂಥ ಹಣದ ರೂಪದಲ್ಲಿ ಕೊಡುವಂಥ ಕಾಣಿಕೆ ಅಲ್ಲರಿ. 10th ಭಾಗ ಒಂದು ದಿನದಲ್ಲಿ ಇರುವಂಥ ಸಮಯದಲ್ಲಿ ದೇವರು 24 ತಾಸಿನಲ್ಲಿ ದೇವರಾದ ಕರ್ತನಿಗೆ ಎಷ್ಟು, ಆ ಒಂದು ಭಾಗ, ಆ 10th ಭಾಗದಲ್ಲಿ ಒಂದು ಭಾಗವನ್ನು ನೀನು ಕರ್ತನಿಗೆ ನೀವು ನಿಮ್ಮ ಜೀವಿತದಲ್ಲಿ ನೀವು ಕೊಡ್ತಿದ್ದೀರಾ. ಇವತ್ತು ಎಲ್ಲ ಲೋಕದ 10th ಭಾಗ ಎಲ್ಲ ಕಾಣಿಕೆಯ ವಿಷಯ. ನಿಮ್ಮ ಹೃದಯವೇ, ನಿಮ್ಮ ಜೀವಿತವೇ ದೇವರಿಗೆ ಕಾಣಿಕೆಯಾಗಿದೆ ರೀ. ಯೇಸು ಸ್ವಾಮಿ ಯೆರೂಸಲೇಮ್ ಆಲಯದಲ್ಲಿ ಎಲ್ಲರೂ ಕಾಣಿಕೆ ಹಾಕ್ತಿದ್ದಾರೆ, ಅವರಿಗೆ ಮಿಕ್ಕಾದನ್ನು ಅವರು ಹಾಕ್ತಿದ್ದಾರೆ. ಅದೊಂದು ಬಡ ವಿಧವೆ ಯೇಸು ಸ್ವಾಮಿ ಸ್ಪಷ್ಟವಾಗಿ ಈಕೆಯಾದರು ಏನು, ತನ್ನ ಬದುಕನ್ನೇ, ಅಂದರೆ ಇದ್ದಂಥ ಒಂದು ದುಗ್ಗಾಣಿ, ಅವಳ ಜೀವಿತಕ್ಕೆ ಬೇಕಾದದನ್ನು ಅವಳು ಇಟ್ಟುಕೊಳ್ಳದೆ ದೇವರಾದ ಕರ್ತನಿಗೆ ಕೊಟ್ಟೆ. ಹಲ್ಲೆಲೂಯಾ. ಆ ಬಡ ವಿಧವೆ ತನ್ನ ದೇವರಿಗೆ ತನ್ನನ್ನೇ ಸಮರ್ಪಿಸಿಕೊಟ್ಟಳು. ಇವತ್ತು ಪ್ರಿಯ ದೇವ ಜನರೇ, ಇವತ್ತು ದೇವರಾದ ಕರ್ತನು ಇವತ್ತು ನಿಮ್ಮ ಬಳಿಯಲ್ಲಿ, ನಿಮ್ಮ ಬಳಿಯಲ್ಲಿ ನಿಂತಿದ್ದಾನೆ. ಇವತ್ತು ದೇವರಾದ ಕರ್ತನು ಈ ಕಾಣಿಕೆಯನ್ನು ಕೇಳ್ತಿದ್ದಾನೆ. ಈ ಕಾಣಿಕೆಯನ್ನು ನೀವು ಕೊಡ್ತಿದ್ದೀರಾ? ನಿಮ್ಮ ಜೀವಿತವನ್ನು ದೇವರಾದ ಕರ್ತನು ಕೇಳ್ತಿದ್ದಾನೆ. ನಂತರ ನಿಮ್ಮ ಕಾಣಿಕೆಯನ್ನು ತನ್ನಿ. ಏನು ನಂತರ ನೀವೆಷ್ಟು ಕೊಡ್ಲಿಕ್ಕಿದ್ದೀರಾ ಅದು ನಂತರ ತನ್ನಿ. ಫಸ್ಟ್ ನಿಮ್ಮ ಲೈಫನ್ನು ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಿ. ಇದು ದೇವರಾದ ಕರ್ತನಿಗೆ ಬೇಕು. ನೀವು ಆಶೀರ್ವದಿಸಲ್ಪಡುವಂಥದ್ದು ದೇವರಿಗೆ ನೀವು ಸಮರ್ಪಿಸುವಂತ ನಿಮ್ಮ ಜೀವಿತ. ಎಷ್ಟು ನೀವು ದೇವರಾದ ಕರ್ತನಿಗೆ ನೀವು ವಿಧೇಯರಾಗ್ತಿದ್ದೀರಿ, ಎಷ್ಟು ದೇವರಾದ ಕರ್ತನ ಸ್ವರವನ್ನು ನೀವು ಕೇಳ್ತಾ ಇದ್ದೀರಿ.
ಇವತ್ತು ಅದಕ್ಕೆ ತಕ್ಕಾಗಿ ಎಷ್ಟು ನೀವು ದೇವರಾದ ಕರ್ತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಆತನ ವೇಯಲ್ಲಿ ನೀವು ನಡೀತಿದ್ದೀರಿ. ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾನೆ. ಇಲ್ಲಿ ಮಾರ್ಗವಾಗಿರುವಾತನು, ಸತ್ಯವಾಗಿರುವಾತನು, ಜೀವವಾಗಿರುವಾತನು, ನಿಮ್ಮ ಜೀವಿತವೆಂಬ ಮಾರ್ಗವನ್ನು ರೈಟ್ ಆದ ವೇಯಲ್ಲಿ ನಡೆಸಲಿಕ್ಕೆ ಆ ಮಾರ್ಗವಾಗಿರುವಂತ ನಿನ್ನ ಕರ್ತನು ನಿಮ್ಮನ್ನು ತನ್ನ ವಾಕ್ಯ ಎಂಬ ಸತ್ಯದಲ್ಲಿ, ಆ ಪರಿಶುದ್ಧತೆಯಲ್ಲಿ, ಆ ನೀತಿಯಲ್ಲಿ ನಡೆಸಲು, ಆ ಸತ್ಯಾರ್ಥದ ಗೂಢಾರ್ಥಗಳನ್ನು ತಿಳಿಯಪಡಿಸುವಂತ ಶಕ್ತಿಯುಳ್ಳ ದೇವರ ವಾಕ್ಯವೆಂಬ ಆ ಸತ್ಯ, ಆ ವಾಕ್ಯವೆಂಬಾತನು ನಿಮ್ಮ ಬಳಿಯಲ್ಲಿದ್ದಾನೆ. ಇವತ್ತು ತನ್ನ ಜೀವವನ್ನೇ ಕೊಟ್ಟು ನಿಮ್ಮ ಜೀವವನ್ನು ಕಾಯ್ತಿರುವಂತ, ನಿಮ್ಮ ಜೀವವನ್ನು ತನ್ನ ಆತ್ಮನ ಜೀವದ ಮೂಲಕ ನಡೆಸುವಂತ ಜೀವವುಳ್ಳ ದೇವರು ನಿಮ್ಮ ಬಳಿಯಲ್ಲಿದ್ದಾನೆ. ಅಂಥವನಿಗೆ ನೀವು ನಿಮ್ಮ ಜೀವಿತದಲ್ಲಿ ಯಾವ ಸ್ಥಾನಮಾನವನ್ನು ನೀವು ಕೊಟ್ಟಿದ್ದೀರಾ ಪ್ರಿಯರೇ? ಇವತ್ತು ದೇವರಾದ ಕರ್ತನು ಹಂಬಲದಿಂದ ತನ್ನ ಹಸ್ತವ ನೀಡಿ, ಹಲ್ಲೆಲೂಯ, ನನ್ನನ್ನು ನಿಮ್ಮನ್ನು ಆತನು ಈಗಲೂ ಕರೀತಿದ್ದಾನ್ರಿ. ಇವತ್ತು ನಿಮ್ಮ ಜೀವಿತ, ಪ್ರಿಯ ದೇವ ಜನರೇ, ನೀವು ಎಲ್ಲಿ ದಾರಿ ತಪ್ಪಿ ನಡೀತಿದ್ದೀರೆಂಬುದಾಗಿ ದೇವರಾದ ಕರ್ತನಿಗೆ ಗೊತ್ತಿದೆ. ಎಲ್ಲಿ ಸುಳ್ಳು ಹೇಳ್ತಿದ್ದೀರೆಂಬುದಾಗಿ ದೇವರಾದ ಕರ್ತನಿಗೆ ಗೊತ್ತಿದೆ. ಅದೆಲ್ಲ ನಿಮ್ಮ ಜೀವಿತವೆಂಬ ಗುಡಿಸಲನ್ನು ನಾಶ ಮಾಡ್ತದೆ, ನಿಮ್ಮ ಜೀವಿತವೆಂಬ ಗುಡಾರವನ್ನು ನಾಶ ಮಾಡ್ತದೆ ಪ್ರಿಯರೇ. ಅದಕ್ಕೆ ಅವಕಾಶ ಕೊಡಿಬೇಡಿ. ನಿಮ್ಮ ಜೀವಿತವನ್ನು ರೂಪಿಸುವ ಶಕ್ತನಾಗಿರುವಂತ ಯೇಸು ಕ್ರಿಸ್ತನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿ. ಇದು ಒಳ್ಳೆ ಸಮಯ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಎಂದೀಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಎಂದೀಗಲೇ. ಈ ದಿನ, ಈ ಸಮಯ, ಇದು ಕೃಪೆಯ ಕಾಲವಾಗಿದೆ ಪ್ರಿಯರೇ. ಇದು ನಿಮ್ಮ ಸಮಯ. ದೇವರಾದ ಕರ್ತನು ಕೊಟ್ಟಿರುವಂತ ಈ ಸಮಯ ಅದು ನಿಮ್ಮದಾಗಿದೆ. ಇದು ಕ್ರಿಸ್ತನಲ್ಲಿ ನೀವು ಉಪಯೋಗಿಸಿಕೊಳ್ಳಿ. ಇದು ಒಳ್ಳೆ ಆಪರ್ಚುನಿಟಿ, ಇದು ಒಳ್ಳೆ ಅವಕಾಶ. ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಪ್ರಿಯರೇ. ನಂತರ ಬೇಕೆಂಬುದಾಗಿ ಹೇಳಿದ್ರೆ ಅದು ಸಿಗಲ್ಲ. ದೇವರು ಕೊಟ್ಟಿರುವಂತ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ನಂತರ ಅಯ್ಯೋ ದೇವರೆಂಬುದಾಗಿ ಹೇಳಿದ್ರೆ, ಅಯ್ಯೋ ಮಗನೇ, ಅಯ್ಯೋ ಮಗಳೇ, ಎಷ್ಟೋ ಸಾರಿ ನಿನ್ನ ಬಳಿಗೆ ನಾನು ಬಂದಿದ್ದೆ, ನನ್ನ ಮಾರ್ಗವನ್ನು ನಾನು ನಿಮಗೆ ತಿಳಿಸಿದೆ, ನನ್ನ ಸತ್ಯದಲ್ಲಿ ನಿಮ್ಮನ್ನು ನಡೆಸಲಿಕ್ಕೆ ನಾನು ಬಂದೆ. ಆದರೆ ನೀನು ಅದಕ್ಕೆ ಅವಕಾಶ ಕೊಡಲಿಲ್ಲ. ಈಗ ನನ್ನ ದೇವರೆಂಬುದಾಗಿ ಹೇಳಿದೆ, ನಾನೇನು ಮಾಡಲಿ ಎಂಬುದಾಗಿ. ಆದರೂ ಕೂಡ ಸತ್ಯ, ಆ ಸಮಯದಲ್ಲಿ ಕೂಡ ಮನುಷ್ಯರಂತೆ ಆತನು ತಳ್ಳಿ ಬಿಡುವ ದೇವರಲ್ಲ. ಆ ಸಮಯದಲ್ಲಿ ಕೂಡ ನಿಮ್ಮನ್ನು ಸರಿಯಾದ ವೇಯಲ್ಲಿ ನಡೆಸಿ ಸದುತರವನ್ನು, ಆಶೀರ್ವಾದವನ್ನು ಕೊಟ್ಟು ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವಾತನಾಗಿದ್ದಾನೆ. ಪ್ರಿಯ ದೇವಜನರೇ, ದಾವೀದನ ಜೀವಿತವೆಂಬ ಗುಡಿಸಲನ್ನು, ಆ ಮನೆಯನ್ನು ಕಟ್ಟಿದಂಥ ದೇವರು ಇವತ್ತು ನಿಮ್ಮ ಜೀವಿತದ ಗುಡಾರವನ್ನು ಕಟ್ಟಲಿಕ್ಕೆ ಬೇಕಾಗಿ ತನ್ನ ವಾಕ್ಯದ ಮೂಲಕ ಇವತ್ತು ನಿಮ್ಮ ಬಳಿಗೆ ಬಂದಿದ್ದಾನೆ. ಇವತ್ತು ನೀವು ವೈಯಕ್ತಿಕವಾಗಿ ಆತನನ್ನು ಹೇಗೆ ನಾವು ರಿಸೀವ್ ಮಾಡಿಕೊಳ್ತಿದ್ದೀವಿ? ಲೋಕದ ರೀತಿಯಲ್ಲಿ, ಲೋಕದ ಆಲೋಚನೆಯಲ್ಲಿಯಾ? ಅಲ್ಲ, ಮಹಿಮೆಯಲ್ಲಿಯಾ? ಆ ಮಹಿಮೆಯಲ್ಲಿ ದೇವರಾದ ಕರ್ತನು ನಿಮ್ಮನ್ನು ನಡೆಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ಈ ದೇವರು ಕೊಟ್ಟಿರುವಂಥ ಈ ಅಮೂಲ್ಯವಾದ ಈ ಸಮಯ, ಅಮೂಲ್ಯವಾದಂಥ ಈ ವಾಕ್ಯ ನಿಮ್ಮ ಜೀವಿತವನ್ನು, ಬಿದ್ದು ಹೋಗಿರುವಂಥ ಜೀವಿತವನ್ನು, ಎಲ್ಲರಿಂದ ಕೈ ಬಿಡಲ್ಪಟ್ಟಂಥ ಜೀವಿತವನ್ನು, ಜನರ ಮೋಸಕ್ಕೆ ಒಳಗಾದಂಥ ನಿಮ್ಮ ಜೀವಿತವನ್ನು ತಿರುಗೊಂದಾವರ್ತಿ ಕಟ್ಟಲಿಕ್ಕೆ ಬೇಕಾಗಿ, ಅದನ್ನು ರೂಪಿಸುವುದಕ್ಕಾಗಿ, ನೀವು ಉತ್ತಮವಾಗಿ ಲೋಕದಲ್ಲಿ ನೀವು ನಡೆಸಲ್ಪಡಬೇಕೆಂಬುದಾಗಿ ದೇವರು ತನ್ನ ಹಸ್ತವನ್ನು ಈಗಲೂ ಕೂಡ ಚಾಚಿದ್ದಾನೆ. ಪ್ರಿಯರೇ, ಆತನ ಅಪ್ಪುಗೆಗೆ, ಆತನ ಎದೆಗೆ, ಆತನ ಅಪ್ಪಿಕೊಳ್ಳಿಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ಅದರ ಕಂಡಿಗಳನ್ನು ಮುಚ್ಚುತ್ತಾನಂತೆ. ನಿಮ್ಮ ಜೀವಿತದಲ್ಲಿ ಸೈತಾನನು ತಂದಾಕಿದಂಥ ಎಲ್ಲ ಪ್ರಾಬ್ಲಮ್ಸ್ನ ಬಾಗಲುಗಳನ್ನು ಆತನು ಮುರಿದಾಕ್ತಾನೆ ಪ್ರಿಯರೇ. ತನ್ನ ದಿವ್ಯ ಆಶೀರ್ವಾದದ ಮಳೆಯನ್ನು ನಿಮ್ಮ ಮೇಲೆ ಸುರಿಸ್ತಾನೆ. ನೀವು ಆಶೀರ್ವಾದಕ್ಕೆ ಪಾತ್ರರಾಗಿರುವಂತೆ ದೇವರಾದ ಕರ್ತನು
ತನ್ನ ಈ ವಾಕ್ಯದ ಮೂಲಕ ಕೇಳುವಂಥ ಪ್ರತಿಯೊಂದು ನಿಮ್ಮ ಹೃದಯಗಳನ್ನು ತಟ್ಟುತ್ತಾ ನಿಮ್ಮನ್ನು ಆಶೀರ್ವದಿಸಿ ತನ್ನ ಕೃಪೆಯಲ್ಲಿ ನಡೆಸಲಿ. ದೇವರ ಆತ್ಮನ ಈ ವಾಕ್ಯಗಳನ್ನು ಆಶೀರ್ವದಿಸಿ ನಡೆಸಲಿ. ದೇವರ ಆತ್ಮನಿಗೆ ಮಹಿಮೆ ಉಂಟಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್.